ನೋಡ್ರಿ ಸುರೇಶ್ ಬಿಸಿಲ ಎತ್ತುವಂತ ಕಲ್ಲಿನ ತೂಕ 81 ಕೆಜಿ. ಬಚ್ಚ ಬರೀ ಮಾತಾಡ್ತಿರಲ್ಲ ನೋಡ್ರಿ ಎತ್ತು ನಿಧಾನ್ ಆಸರ್ ಮಾಡ್ಬಾರ್ದು ಸುರೇಶ್ ನಿಧಾನ್ ಬರ್ಲಿ ಬಚ್ಚ ಬರ್ಲಿ ಅಡ್ಡಿಲ್ಲ ಕೈ ಬರೆದ ಮುಗಿಬೇಕಂದ ರದ್ದು ಬಾಳತ್ತೆ ಮತ್ತೆ ಆಲೋಚನೆ ಹತ್ತಪ್ಪ ಮುಂದಿನ ಕಲ್ಲು 24 ನಂಬರ್ ಕಲ್ಲು 83 ಕೆಜಿ. ಆರಾಮಿದೆ ಸುರೇಶ್ ವಿಚಾರ ಮಾಡಿದ್ರೆ ಕಲಚ್ ರಾಜು ಮಾಲ್ಗೆ ಎತ್ತುವಂತ ಕಲ್ಲಿನ ಎಷ್ಟಪಟ್ಟು 59 ಕೆಜಿ ನೋಡ್ರಿ. ರಾಜು ಮಾಲ್ಗೆ ಅವರು ಎತ್ತುವಂತ ಕಲ್ಲಿನ ತೂಕ 11 ನಂಬರ್ ಕಲ್ಲು 59 ಕೆಜಿ. ಅಲ್ಲಿ ಸುರೇಶ್ ಬಿಸ್ನಾಳ ಇಲ್ಲಿ ರಾಜು ಮಾಲ್ಗೆ ಮುಂದಿನ ತಯಾರಿ ಇಬ್ಬರಿಗೆ ಹೆಸರು ಕರೆದು ಬಿಡ್ತಾರ ಕೆಲಸಂತು ನಿಧಾನ್ ರಾಜು ಮಾಡಿದೆ ಸುಂದರ ಸಂತೋಷ ಮಾಡೋಣ ನಿಧಾನ ಮಾಡ ಮಿಸ್ಟರ್ ಹಂಚಿದ ಚಿಕ್ಕಯ್ಯ ಗಣಿ ಮುಂದಿನ ಮಿಸ್ಟರ್ ಹಂಚಿದ ಚಿಕ್ಕಯ್ಯ ಗಣಿ ತಯಾರಿ. ಸುರೇಶ್ ಬಿಸನ ಎತ್ತುವಂತ ಕಲ್ಲಿನ ತೂಕ 83 ಕೆಜಿ 24 ನಂಬರ್ ಕಲ್ಲು. ಸರ್ಕಾರಗಳಲ್ಲಿ ಒಂದು ಏನಂತ ವೇಳೆಗೆ ಮಕ್ಕಳು ಕೊಡಲಾದು ಟೈಮಿಂಗ್ ಇರ್ತದೆ. ಕಲ್ಲಿಗೆ ಬಹಳ ಲಕ್ಷ ಕೊಡಬೇಕಿದ್ದಾರೆ. ವೇಳೆ ಇರ್ತದೆ. ನೀವು ಹಂಗ ಪಾಸ್ಗೆ ಮಾಡಬಾರ್ದು. ಟೈಮಿಂಗ್ ಇದೆ. ವೇಳೆಗೆ ಮಕ್ಕಳು ಕೊಡಲಾಗಿದೆ. 83 ಕೆಜಿ ಸುರೇಶ್ ಬಿಸನ ಎತ್ತುವಂತ ಕಲ್ಲಿನ ತೂಕ 83 ಕೆಜಿ 24 ನಂಬರ್ ಕಲ್ಲು. ಅನ್ನಾರ ಎಲ್ಲಾರು ಜೋರ ಚಪ್ಪಾಳಿ ಕೊಡ್ರಿ. ನೀವು ಗ್ಯಾರಂಟಿ ನಡೀತಾರವ. ನಿಮ್ಮ ಚಪ್ಪಾಳಿ ಇರ್ಲಿಕ್ಕಂದ್ರೆ ಅವ್ನು ಸೊಪ್ಪಿನ ಬರಂಗಿಲ್ಲ. ಹಾ ನೀವು ಚಪ್ಪಾಳಿ ಕೊಡ್ರಿ ಆರಾಮ್ ಇರ್ತಾರ. ಜಗ್ಗ ಬರ್ಸಮ್ಮ ಈಗ ನಾಶ ಮಾಡ್ರೆ ಹತ್ತು ಕಂಡು ಬರ್ತೀವಿ. ನಗಿಪ ನಗಿಪ ಒಂದು ಚಾನ್ಸ್ ಆಗೈತೆ ಸುರೇಶ್ಗಳು. 2ನೇ ಪ್ರಯತ್ನ ಎಲ್ಲರಿಗೂ ಒಂದೇ ಕಾರಣ. ಎಲ್ಲರೂ ಬಂದಾರಂದ್ರ ನಮ್ಮವ್ರ ಅವ್ರ ಮೇಲೆಲ್ಲ ಇವ್ರ ಮೇಲೆಲ್ಲ ಅಂದ್ರ ಎಲ್ಲರೂ ಅಷ್ಟೇ ಎಲ್ಲರಿಗೂ ಒಂದೇ ಕಾರಣ. ಒಂದು ಚಾನ್ಸ್ ಆಗೈತೆ ಸುರೇಶ್ಗಳು. ಹಂಚಿದ ಚಿಕ್ಕಯ್ಯ ಗಲಿ ಸಂತೋಷ್ ಬಿಸ್ಲಾಳ್ ತಾಲೂಕು ಬೀರ್ಗಿಂಗಿ ಎತ್ತರಂತ ಸ್ಪರ್ಧಾರು. ನೀವು ಕೂಡ ಒಳ್ಳೆ ಸ್ಪರ್ಧಾರು. ಈಗ ಎತ್ತುವಂತ ಸ್ಪರ್ಧಾ ಸಂತೋಷ್ ಬಿಸ್ಲಾಳ್ ತಾಲೂಕು ಬೀರ್ಗಿ. ನೀವು ಕೂಡ ಒಳ್ಳೆಯ ಸ್ಪರ್ಧಾರು. ಕೆಲವು ದಿನಗಳಲ್ಲಿ ನಂಬರಾದಂತ ಪೈಲ್ವಾನ. ನೀವೆಲ್ಲರೂ ಚಪ್ಪಾಳೆ ಪೈಲ್ವಾನರು. ರಾಜು ಸಂತೋಷ್ ನೋಡಿ ಇಬ್ರು ಅಣ್ಣ ತಮ್ಮ. ಅವರು ಅಣ್ಣ ತಮ್ಮ ಸಂತೋಷ್ ಸುನೀಲ್ ಸಂತೋಷ್ ಅವಶ್ಯ ಗೊತ್ತಾಗಂಗಿಲ್ಲ. ಒಟ್ಟು ಅಂತ ಅಣ್ಣ ಸಂತೋಷ್ ಮುಂದೆ 10 ಅಣ್ಣ ಸುನೀಲ್ ನಮ್ಮೂ ಸ್ವಲ್ಪ ಮಾಹಿತಿ ನೋಡಿ. ಅವ್ರಿಗೆ ಅಣ್ಣ ತಮ್ಮ ಹಂಗದಾರ ಅಂದ್ರ ಯಾವ್ದು ಮದುವೆ ತಲುಪಿರ್ತಾನ ಹಲಗಳು ಬೇಳಿಗೆ ತಾಲೂಕು ಹಲಗಲಿ ಗ್ರಾಮದಾಗ ಸ್ವತಃ ಅವ್ರ ತಾಯಿ ಕರ್ಕೊಂಡ ಇಬ್ರು ಮಕ್ಕಳ ಕಲಿಯತ್ತಾಗ ನೀವು ಎಲ್ಲರ ಗೊತ್ತೈತಂದ್ರೆ ಸ್ವತಃ ಅವ್ರ ತಾಯಿ ಕರ್ಕೊಂಡ ಅವ್ರ ತಾಯಿ ಕರೆದ ನಾವು ಸನ್ಮಾನ ಮಾಡ್ಕೊಳ್ತೀವಿ. ಯಾಕಂದ್ರ ಮಕ್ಕಳು ನೋಡಾಕ ತಾಯಿ ಪ್ರೀತಿಯಿಂದ ಇಬ್ರು ಮಕ್ಕಳು ಕರ್ಕೊಂಡು ನಗಿಸಿ ಹೋಗ್ಬೇಕು ನಾನು ಕರೆಬೇಕಿಗೆ ಹೋಗಿ ಸನ್ಮಾನ ಮಾಡ್ತೀನಿ. ಇಬ್ರು ಅಣ್ಣ ತಮ್ಮಂದಿರು ಕೂಡಿಸಿ ಅವ್ರ ತಾಯಿ ಸನ್ಮಾನ ಮಾಡ್ಕೊಳ್ತೀವಿ.
ಕುಂತಂತ ಹೆಣ್ಣು ಮಕ್ಕಳನ್ನ ನಾನು ವಿನಂತಿ ಮಾಡ್ಕೋತೀನಿ, ನೀವು ಆ ಥರ ಮಕ್ಕಳನ್ನ ಬೆಳೆಸಿ ಇಲ್ಲಿ ಬಂದು ಎತ್ತಿಸಿದ್ರೆ ನಾವು ನಿಮ್ಗೆ ಸನ್ಮಾನ ಮಾಡ್ಕೊಳ್ತೀನಿ. ಸನ್ಮಾನ ಮಾಡ್ತಾರ ಆಶೀರ್ವಾದ ಹೇಳಕತ್ತೀನಿ. ಮುಂದಿನ ವರ್ಷ ಗ್ರಾಮ ಸಭೆಗಳನ್ನ ನೀವೊಬ್ಬ ತಯಾರಾಗಿ ಯಾಕೆ ಹೇಳಕತ್ತೀನಿ ಅಂದ್ರೆ ಒತ್ತಬೇಕು. ನಮ್ಗೆ ಜವಾಬ್ದಾರಿ ಸಿದ್ದಪ್ಪ ಅವನ ಕ್ಷೇತ್ರ ಇವರು, ಅವನು ಒಳ್ಳೆ ಪೈಲಾನ. ಅದಕ್ಕೆ ಆ ತರ ಉಳಿಸ್ಬೇಕಂದ್ರೆ ಸೋಮನಕಟ್ಟ ಗ್ರಾಮದಾಗ ಸ್ಪರ್ಧಾಗ ಮುಂದಿನ ವರ್ಷ ರೆಡಿ ಆಗ್ಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ದೊಡ್ಡ ಸುರೇಶ್ 81 ಕೆಜಿ ಅಲ್ಲ, 83 ಕೆಜಿ ಎರಡನೇ ಪ್ರಯತ್ನ ಸುರೇಶ್ ಬಿಸ್ನಾಳ್. 83 ಕೆಜಿ ಎರಡನೇ ಚಾನ್ಸ್ ಸುರೇಶ್ ಬಿಸ್ನಾಳ್. ಜಗ್ಗಪ್ಪ ಕಾಲಪ್ಪ ಬರೀ ಕಾಲಪ್ಪ ಕೂಡಿಸ್ಬೇಕಲ್ಲ, ಜಗ್ಗ ಬರೀ ಗಚ್ಚ ಕಾಲಿಗೆ ಹೆಂಚು ಕಲ್ಲು ಕಲ್ಲು ಬರೋದು ಆಗಲ್ಲಷ್ಟು ಬರಲು ಬಿಟ್ಟು ಹತ್ತು ಬೇರೆ ಹತ್ತು ಕಲ್ಲು ಹೊಸ ಹಚ್ಚಿ ಸಂತೆ ಬಿಸಿನ 61 ಕೆಜಿನೇ ಇದೆ. ಇಲ್ಲಿ ಎತ್ತುವ ಕಲ್ಲಿನ ತೂಕ ಇಲ್ಲಿ ರಾಜು ಮಾಲಿಗೆ ಎತ್ತುವಂತ ಕಲ್ಲಿನ ತೂಕ ಎಷ್ಟಪ್ಪ ಇದು? 66 ಕೆಜಿ 16 ನಂಬರ್ ಕಲ್ಲು. ಅಣ್ಣ ಸ್ವಲ್ಪ ಬೆದರಿಸಿ ಬೇಡ, ಇಲ್ಲ ಪೈಲೋನ್ ಅವ್ರನ್ನ ಬಿಟ್ಟು ಸ್ವಲ್ಪ ತರಿಸಿ. ಪೈಲೋನ್ ದೂರಿಂದ ಬಂದರೆ ಇರ್ಲಿ, ತಿನ್ನೋದು ಗುರು ಅವ್ರಿಗೂ ತಿಂತಾರ ಅವ್ರು ಶಾಂತ್. ನಿಸಾರ್ ಹಂಚಿರ ತಾಲೂಕು ನೈಲಗುಂದ ಇವನು ಚಿಲ್ಲಾಪಟ್ಟು ಬಾಲಕ ನಿಧಾನ ಚಾನ್ಸ್ ಎಷ್ಟು ಅಂತದಪ್ಪ ಒಂದ ಎಷ್ಟು ಲಕ್ಷ ಇರ್ಲ ಕಡೆ ಎಲ್ಲ ಕಡೆ ನೋಡಕ್ ಹೋಗಲ್ಲ ನಮ್ಗ, ನೀವು ಸ್ವಲ್ಪ ಹೇಳಿ ಲಕ್ಷ ಇರ್ಲಿಕ್ಕೆ. ಹಾ 66 ಕೆಜಿ ಒಂದು ಚಾನ್ಸ್ ರಾಜು ಮಾಲಿಗೆ. ಇಲ್ಲಿ 2 ಚಾನ್ಸ್ ಕೊನೆಯ ಚಾನ್ಸ್ ಐತೆ ಸುರೇಶ್ ಬಿಸಿನಾಳ್. ಕೊನೆಯ ಚಾನ್ಸ್ ಸುರೇಶ್ ಬಾಳ್ ಗಚ್ಚಿ ನಗಿಬೇಕು. 3ನೇ ಚಾನ್ಸ್ ಹಿಡಿದ ಮುಂದಿನ ಕಾಲ ನಗಿತು. ನಾ ಹೇಳಕತ್ತೀನಿ ಯಾಕಂದ್ರೆ ಈ ಕಲ್ಲು ಸ್ವಲ್ಪ ಅಗಲೈತಿ, ಒಟ್ಟು ಗಜ್ಜಿ ಬಿಡಿಸ್ಕೊಂಡು ಹಿಡಿ ಮುಂದಿನ ಕಾಲ ನಗಿಬೇಕು. ಯಾವುದು ಆರಾಮಾಗಿದ್ದು ಅಂಜಾನ ಈ ಹುಡುಗ ಏನಿಲ್ಲ ಜಗ್ ಸಣ್ಣ ಹುಡುಗ ಜಗ್ಗ ನೋಡು ಪೊಲೀಸ್ ಆ ಹುಡುಗನು ಹೌದಣ್ಣ. ಅಲ್ಲೇ ಸಂತೋಷ ಒಳ್ಳೆ ಸ್ಪರ್ಧೆ ಕಟ್ಟಾಯ್ತದ್ರು ಮತ್ತೆ ಹತ್ತಿಲ್ಲ ದೇಶದನ ಎಲ್ಲರೂ ಸಹಾಯ ಸಹಕಾರ ಮಾಡುವಂತ ಸಾಮಾನ್ಯರಿಗೆ ಹತ್ತು ಮುಂದಿನ ಎಷ್ಟು 85 ಕೆಜಿ ನೀಡೋದು. ಯವ್ವ ಈ ಸಾಂಗ್ ಹಬ್ಬದ ಹೆಣ್ಣು ಮಕ್ಕಳು ಸ್ವಸ್ಥರು ಎಲ್ಲರದು ಮಾಡ್ತೀವಿ. ಬೀದ್ರು ಎಲ್ಲರೂ ಬರ್ತಾರೆ ಇಲ್ಲಿ. ಯವ್ವ ಮುಂದ್ ವರ್ಷ ಮಕ್ಕಳು ಕರ್ಕೊಂಡ್ ಬಂದಿರ್ತೀವ, ಅದಕ್ಕೆ ಈ ಸರಿ ತಡೆದ ಬಿಡು. ಅಲ್ಲಿ ಯುವಕ ನರಗನ್ ತಾಲೂಕ್ ಯುವಕ ನಿಧಾಂತಮ್ಮ ಎಲ್ಲಿದೆಪ್ಪ ಯಜಾನ್? 79 ಕೆಜಿ ನೋಡು, 17 ನಂಬರ್ ಕಲ್ಲು ಸತ್ತು ಎತ್ತಿದೆ. 79 ಕೆಜಿ ಕರೆಕಲಿಗೆ ಅಂತರ್ಗತ ಗಚ್ಚನಿಗೆ
ದಸರಾ ಹುಡುಗರಂದ್ರೆ ಅನಿಸಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ದೇವಿ ತಾಲೂಕಿನ ದಸರಾ ಗ್ರಾಮದಲ್ಲಿ ಬಹಳ ಮಂದಿ ಸೇರಿದ್ದಾರೆ. ಕಮ್ಮಿ ಅಂದ್ರೆ ನಾವು ಊರಿಗೆ ಸ್ಪರ್ಧೆ ಮಾಡಿಸೋದ್ನಾಗ 20 ಹುಡುಗರಲ್ಲಿ ಆದ್ರೆ ಈ ಸದ್ಯ ನಂಬರ್ ಇದ್ದ 4 ಮಂದಿ ನಂಬರ್ನಾಗ ಅದಾರಿ. ಯಾಕಂದ್ರೆ ಮುಂದೊಂದು ದಿನ ದಸರಾ ಗ್ರಾಮ ಕಲ್ಲೆತ್ತು ಸ್ಪರ್ಧೆಗಳಲ್ಲಿ ಸುವರ್ಣ ಅಕ್ಷರದಲ್ಲಿ ಬರುವಂತ ಗ್ರಾಮ ಜೊತೆ ದಸರಾ ಗ್ರಾಮ ಅಂತ ಸ್ಪರ್ಧೆ ಅದರ